ನಮಸ್ಕಾರ ನಮ್ಮೆಲ್ಲ ಕರ್ನಾಟಕದ ಮಂದಿಗೆ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಬೆಂಕಿ ಮಾತನಾಡ್ತಾ ಇದ್ದೇನೆ. ಹೆಂಗದಾರ ಎಲ್ಲರೂ ಮಸ್ತ್ ಅದರ ತನ್ಕೋತೀನಿ. ಜೀವನದಾಗ ಹುಟ್ಟೇರಿ ಅಂದ ಬಳಕ ಕನ್ನಡ ರಾಜ್ಯೋತ್ಸವವನ್ನ ಬೆಳಗಾವಿಯಳು ಒಂದಲ್ಲ ಒಂದಿನ ನೋಡ್ಲೇಬೇಕ್ರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲರೂ ಬಡ ಬಡ ರೆಡಿ ಆಗಿ ನಾವು ಹೊಂಟೆ ಬಿಟ್ಟಿವ್ರಿ ಬೆಳಗಾವಿಗೆ. ಬೆಳಿಗ್ಗೆ 7 ಗಂಟೆಗೆ ಎದ್ದ ಫ್ರೆಶ್ ಆಗಿ ಗಾಡಿ ತಗೊಂಡ್ ನಾವು ಹೊಂಟಿವ್ರಿ ಪೆಟ್ರೋಲ್ ಪಂಪಿಗೆ. ಯಾಕಂದ್ರೆ ಹೊಟ್ಟಿಗೆ ಒಂದ್ ಸ್ವಲ್ಪ ಹಾಕ್ಬೇಕ್ರ ಗಾಡಿಗೆ. ಅದಕ್ಕೆ ಹೊಟ್ಟಿಗೆ ಹಾಕಿ ನಾವು ಒಂದ್ ಸ್ವಲ್ಪ ಮಾಲಿಂಪುರದಾಗ ಹೊಟ್ಟಿಗೆ ಹಾಕೊಂಡಿವ್ರಿ. ಹೊಟ್ಟಿಗೆ ಹಾಕೊಂಡ್ ನಾವು ಮುಂದೆ ಮುಂದೆ ಗಾಡಿಗೆ ಒಂದ್ ಸ್ವಲ್ಪ ಆರಾಮ್ ಇದ್ದಿಲ್ರಿ. ಅದ್ರ ಸಲುವಾಗಿ ಅದ್ರದ್ದು ಒಂದ್ ಸ್ವಲ್ಪ BP ಶುಗರ್ ಚೆಕ್ ಮಾಡಿಸಿದ್ವಿ. ಡಾಕ್ಟರ್ ಎಲ್ಲ ನಾರ್ಮಲ್ ಐತೆ ಅಂದ್ರೆ ಅದ್ರ ಸಲುವಾಗಿ ಅಲ್ಲಿ ನಾವು ಬಂದಿವಿ ಮೂಡುಲಿಗೆ. ಗಾಡಿ ಕಟ್ಟಾಕ ಫ್ಲಾಗ್ ಇದ್ದಿಲ್ರಿ, ಅಲ್ಲೊಂದ್ ಫ್ಲಾಗ್ ತಗೊಂಡ್ ನಾವು ಬಂದಿವ್ರಿ ಕಲ್ಲೋಳಿ ಹನುಮಪ್ಪ. ಮೊದಲ ಶನಿವಾರ ನಾವು ದೇವರಿಗೆ ಬಾಳ ಪಾಲಿಸ್ತೀವ್ರಿ. ಅದ್ರ ಸಲುವಾಗಿ ಹನುಮಪ್ಪನ ದರ್ಶನ ತಗೊಂಡ್ ಮುಂದ್ ಹೋಗೋಣ ಅಂತ ಹೇಳಿ ಹನುಮಪ್ಪನ ದರ್ಶನ ಪಡೆದಿವ್ರಿ. ದರ್ಶನ ಅದು ಎಲ್ಲ ಪಡೆದ್ ನಾವು ಬಂದಿವ್ರಿ ಬೆಳಗಾವಿಗೆ. ಇಲ್ಲಿ ಬಂದು ನೋಡ್ತೀವ್ರಿ ಜನಸಾಗರ ಎರಡು ಕಣ್ಣು ಸಾಲಂಗಿಲ್ಲ ನೋಡಾಕ. ಯಾಕಂದ್ರ ಅಷ್ಟು ಜನ ಸೇರಿದ್ರಿ. ನಾವು ಸರಿಯಾಗಿ 12:30 ಗಂಟೆಗೆ ಚೆನ್ನಮ್ಮ ಸರ್ಕಲ್ ಕಡೆ ಇದ್ದೀವ್ರಿ. ನವೆಂಬರ್ 1ನೇ ತಾರೀಕು ನೀವು ಯಾರ್ಯಾರು ಬೆಳಗಾವಿ ಚೆನ್ನಮ್ಮ ಸರ್ಕಲ್ ಹತ್ತಿರ ಬಂದಿದ್ರಿ ಅನ್ನೋರು ಈ ವಿಡಿಯೋಕ್ಕೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ರಿ, ಮರಿಬೇಡ್ರಿ. ಮತ್ತ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವವನ್ನ ಪ್ರತಿ ವರ್ಷ ನವೆಂಬರ್ 1ರಂದು ಆಚರಿಸ್ತೀವ್ರಿ. ಮೈಸೂರು ರಾಜ್ಯವು ಈಗಿನ ಕರ್ನಾಟಕ ಅಂದ್ರೆ 1956 ನವೆಂಬರ್ 1ರಂದು ನಿರ್ಮಾಣವಾದುದರ ಸಂಕೇತ ಈ ರಾಜ್ಯೋತ್ಸವವನ್ನ ಆಚರಿಸ್ತೀವ್ರಿ. ದಕ್ಷಿಣ ಭಾರತದ ಎಲ್ಲಾ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವನ್ನು ಘೋಷಣೆ ಮಾಡಿದ ಈ ದಿನವನ್ನ ನಾವೆಲ್ಲ ಕನ್ನಡಿಗರು ನಾಡ ಹಬ್ಬವನ್ನಾಗಿ ಆಚರಿಸ್ತೀವಿ. ರಾಜ್ಯೋತ್ಸವ ದಿನವನ್ನು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ರಜೆ ದಿನವೆಂದು ಪಟ್ಟಿ ಮಾಡಲಾಗಿತ್ರಿ. ಈ ದಿನದಂದು ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಕೂಡ ಮಾಡಲಾಗ್ತದ್ರಿ. ಇಡೀ ದೇಶದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಕನ್ನಡಿಗರು ಅತಿ ಹೆಮ್ಮೆಯಿಂದ ಆಚರಿಸ್ತಾರೆ. ಈ ಬೆಳಗಾವಿಯಲ್ಲಿ ಸುಮಾರು 130ಕ್ಕೂ ಹೆಚ್ಚು ಡಾಲ್ಬಿ ಸಿಸ್ಟಮ್ ಗಳನ್ನ ಅಳವಡಿಸಿದ್ರಿ. ಅದರೊಳಗೂ ಈ ವರ್ಷದಾಗ ಕನ್ನಡದ ಹಾಡುಗಳನ್ನ ಬಹಳ ಬಳಸಿದ್ರಿ. ಇದು ಒಂದು ಹೆಮ್ಮೆಯ ಸಂಗತಿ. ಯಾಕಪ್ಪ ಅಂದ್ರ ಪ್ರತಿ ವರ್ಷ ಬೇರೆ ಬೇರೆ ಭಾಷೆ ಹಾಡುಗಳನ್ನ ಬಹಳ ಬಳಸ್ತಿದ್ರಿ. ಸುಮಾರು 120ಕ್ಕೂ ಹೆಚ್ಚು ಸ್ಟ್ರಕ್ಚರ್ಗಳು ಅಂದ್ರೆ ದೇವಿ ಮೂರ್ತಿಗಳು, ದೇವರ ಮೂರ್ತಿಗಳು ಹಾಗೂ ಅಖಂಡ ಭಾರತದ ಮೂರ್ತಿಗಳು ಹಾಗೂ ಧರ್ಮಸ್ಥಳದ ಮೂರ್ತಿಗಳು ಇನ್ನಿತರ ಹಲವಾರು ಮೂರ್ತಿಗಳನ್ನ ತಂದಿದ್ರಿ. ಭಾಷೆ ಅಂತ ಹೇಳಿ ಬಂದಾಗ ನಮ್ಮ ಕನ್ನಡ ನಾಡ ನುಡಿಯನ್ನ ಬಿಟ್ಕೊಡು ಮಾತೇ ಇಲ್ರಿ. ಈ ವಿಡಿಯೋ ನಿಮಗೆ ಇಷ್ಟವಾದ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೇನ್ರಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಧನ್ಯವಾದಗಳು.